ಸತ್ಯ ಹೇಳ್ಬೇಕಾ? ಬಾಯೇ ಬರುವುದಿಲ್ಲ. ಇಲ್ಲ ಯಾಕೆ ಇಲ್ಲ, ಮಾತಾಡ್ತಾ ಇಲ್ಲ. ನೀನಾದ್ರೆ ಅದು ಅಡಗಿನಿ ಮಾತಾಡ್ದ ಹಾಗಂತ ಹೇಳಿದ್ದು. ಓ, ಇವಳ ಸ್ನಾನ ಸಂಕೋಚ. ಮಾತಾಡಬೇಕೆನ್ನುವ ಹಾಗೆ ಯಾರು ಹೇಳಿದ್ದು? ಆಗ ಈಗ ಬಾಯಿ ಬಂತಲ್ಲ, ಈಗ ಬಾಯಿ ಬಂತಲ್ಲ. ನಿಧಾನವೇ ಇರಲಿ, ನಿಧಾನವೇ ಪ್ರಧಾನ. ಅತಿ ನಿಧಾನ ಏನಾಗುದಿಲ್ಲ, ಏನಾಗುದಿಲ್ಲ, ನಮಗೆ ಬೇಕಾದ ಹಾಗೆ ಅದು ಹೋಗುವಾಗ. ಒಂದು ಆಶ್ಚರ್ಯವನ್ನು ಕಾಣ್ತಾ ಇದ್ದೆ. ಸಕಲ ಸಂರಕ್ಷಣ ಭರಿತವಾದಂತ ಹೆಣ್ಣಿಗೆ ಯಾವುದೆಲ್ಲ ಬೇಕು ಅದೆಲ್ಲ ನಿನ್ನಲ್ಲಿ ಕಾಣ್ತಾ ಇದ್ದೆ. ಅಂತಹ ಸೌಂದರ್ಯದ ರಾಶಿ. ಆದ್ದರಿಂದ ಓ ಮಾಲೆ, ನಿನ್ನು ಒಂದು ಮಾತಾಡಬೇಕೆನ್ನುವ ಹಾಗೆ ಕೇಳಿಕೊಳ್ಳುವುದು. ಹಾಗಂತ ನಾನು ನೀತಿ ತಪ್ಪಿದೆ ಎನ್ನುವ ಹಾಗೆ ಸಾಧ್ಯಗೊಳ್ಳಲು ಬೇಕು, ಒಪ್ಪಗಳಿಸಿಕೊಳ್ಳಬಾರದು. ಆದ್ದರಿಂದ ಹೇಳೋದು, ನೀನು ಯಾರು, ನಿನ್ನ ಆಸ್ಥಾನದಲ್ಲಿ, ಆಸ್ಥಾನ ಅರಮನೆ, ಅರಮನೆಯಲ್ಲಿ ನಿನ್ನನ್ನು ನಿನ್ನನ್ನು ಅಂತ ಹೇಳುದು. ಹೌದೌದು, ಬೆತ್ತವರು ಯಾರು ಎನ್ನುವುದನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಉತ್ಸಾಹ ಕ್ಷಣದಿಂದ ಕ್ಷಣಕ್ಕಾಗುತ್ತಾ ಉಂಟು. ನಿನ್ನಂತಹ ಸೌಂದರ್ಯವತಿಯರು ನಾವು ಇದುವರೆಗೆ ಕಂಡವರಲ್ಲ. ಆದ್ದರಿಂದ ಕೇಳುವುದು, ಚಂದ್ರಳ್ಳಿ ಅಂತಹ ಸೌಂದರ್ಯದ ರಾಶಿನಿಯು. ಆದ್ದರಿಂದ ಈ ಕಡೆ ಕಾಡಿಗೆ ಬರಬೇಕಿದ್ರೆ ಕಾರಣ ಏನು, ನಿನ್ನ ಸವಾರಿ ಏನು ಇಲ್ಲಿಗೆ? ಸವಾರಿ ಅಂದ್ರೆ ನಿನ್ನ ಆಗಮನವೇನು ಕಾಡಿಗೆ ಅಂತ. ಹೌದು, ಆದ್ದರಿಂದ ಇದೆಲ್ಲ ಯಾರು, ಅಯ್ಯೋ, ಅವನಿಗೊಂದು ಉತ್ಸಾಹ ಬರುದು. ನಿನ್ನ ಪರಿಚಯ ಅದೇ ಹೇಳೋಕೆ ನನಗೊಂದು ಪರಿಚಯ. ಕೊಂಡು ಇಲ್ಲಿವರೆಗೆ ಬಂದಿದ್ದಿ. ಆದ್ದರಿಂದ ಯಾರು ನೀವು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಎಲ್ಲಿಗೆ ಅಲ್ಲೇ ಬಂದದ್ದು, ನನ್ನನ್ನೇ ಕಾಣುವಂತ ಉದ್ದೇಶದಿಂದ ಹೇಳಬಹುದಾ?